ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ. ಯಾಕೆ ಸರ್, ಈಗ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ. ಹೋಗಿ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ. ಅಲ್ಲೋಗಿ ಡೆಲ್ಲಿಲಿ ಹೋಗಿ ಮಿನಿಸ್ಟರ್ಗಳು ಹೋಗ್ತಾರೆ, MLAಗಳು ಹೋಗ್ತಾರೆ. ನಂತರ ಹೈಕಮಾಂಡ್ ಏನೋ ಅಶಕ್ತವಾಗಿದೆಯಾ? ಈ ಸಮಸ್ಯೆನ ಬಗೆಹರಿಸುವಲ್ಲಿ ಅಶಕ್ತ ಆಗ್ತಾ ಇದೆಯಾ ಹೈಕಮಾಂಡ್? ನೀವು ಸಮಸ್ಯೆನೇ ಇಲ್ಲಪ್ಪ, ನೀವೇ ಎಲ್ಲ ಹೇಳ್ತಾ ಹೋದ್ರೆ ಹೆಂಗಾಗುತ್ತೆ? ಈಗ ಯಾರೋ ಯಾರ್ದೋ ಮನೆಗೆ ಹೋದ್ರೆ ಅಂದ್ರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ. ಯಾರು ಏನೋ ಹೋಗ್ತಾರ್ರಿ, ಕೆಲಸ ಇರುತ್ತೆ ಹೋಗ್ತಾರೆ. ಈಗ ನಾವು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಾವು ಒಂದು 5 ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು. ಊಟ ಮಾಡೋದು ತಪ್ಪ? ಹೌದು, ರಾಜಕೀಯನೂ ಮಾತಾಡಿರ್ತೀವಿ. ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ, ನಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ. ಹಣಕಾಸಿನ ವಿಚಾರದ್ದು ಅಲಾಟ್ಮೆಂಟ್ಗಳು, ಫಂಡಿಂಗು, ಅದರದ್ದೆಲ್ಲ ಮಾತಾಡ್ತೀವಿ. ಏನು ಮಾತಾಡಬಾರ್ದಾ ನಾವು? ಯಾಕೆ ಇಷ್ಟೊಂದು ನಿಮಗಳಿಗೆ ಆಸಕ್ತಿ ಇದೆಯಾ ಗೊತ್ತಿಲ್ಲ ನನಗೆ. ನಾನು ನೆನ್ನೆನೂ ಹೇಳಿದ್ದೀನಿ, ಯಾರಾದರೂ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ. ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರಾ? ಇವ್ರು ನಾವೇ ಹೇಳ್ಕೊಂಡು ಒಬ್ಬರೇ ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರಾ, ಅವರೊಂದು ಹೇಳ್ತಾರೆ. ಅವ್ರನ್ನ ನೋಡಿ ಕೇಳಿದ್ರಲ್ಲ, ಹಾಗೆ ಕೇಳ್ತೀರಾ? ಮುಂದಿನ ಅವಧಿಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಹೇಳಿದಾರಲ್ಲ. ನಾನು ಕೂಡ ಕ್ಲಾರಿಫೈ ಮಾಡಿದೆ. ನೋಡಪ್ಪ, ನಾವು CLP ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ನಮ್ಮ AICCಯಿಂದ ಅಬ್ಸರ್ವರ್ಸ್ ಬಂದಿದ್ದರು. ಅವ್ರ ಮುಂದೆ ನಡೆದಿದ್ದು ಅವತ್ತೇನು 2.5 ವರ್ಷ ಅಂತ ಹೇಳಿರಲಿಲ್ಲ. ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು, ಮುಖ್ಯಮಂತ್ರಿಗಳು ಇದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರ ಆ ಕೆಲಸ ಮಾಡೋಕ್ಕೋ ನಾವು ಬದಲಾಯಿಸೋಕ್ಕಾಗತ್ತಾ? ಯಾರು ಆ ರೀತಿ ಆ ಸಂದರ್ಭ ಬಂದರೆ ಅವ್ರು ಮಾಡ್ತಾರೆ. ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ? ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು, ವೀರಪ್ಪ ಮೊಯ್ಲಿಯವರು. ಆ ಸಂದರ್ಭ ಬಂದಾಗ ಮಾಡ್ತಾರೆ. ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲ. ಕೊಳ್ತೀವಿ ಖರ್ಗೆ ಅವ್ರನ್ನ ಭೇಟಿ ಮಾಡ್ತಾರೆ. ಯಾಕೆ ಸರ್, ಈಗ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆ. ಹೋಗಿ ಖರ್ಗೆ ಅವರು ಭೇಟಿ ಮಾಡಿದ್ದಾರೆ. ಅಲ್ಲೋಗಿ ಡೆಲ್ಲಿಲಿ ಹೋಗಿ ಮಿನಿಸ್ಟರ್ಗಳು ಹೋಗ್ತಾರೆ, MLAಗಳು ಹೋಗ್ತಾರೆ. ನಂತರ ಹೈಕಮಾಂಡ್ ಏನೋ ಅಶಕ್ತವಾಗಿದೆಯಾ? ಈ ಸಮಸ್ಯೆನ ಬಗೆಹರಿಸುವಲ್ಲಿ ಅಶಕ್ತ ಆಗ್ತಾ ಇದೆಯಾ ಹೈಕಮಾಂಡ್? ನೀವು ಸಮಸ್ಯೆನೇ ಇಲ್ಲಪ್ಪ, ನೀವೇ ಎಲ್ಲ ಹೇಳ್ತಾ ಹೋದ್ರೆ ಹೆಂಗಾಗುತ್ತೆ? ಈಗ ಯಾರೋ ಯಾರ್ದೋ ಮನೆಗೆ ಹೋದ್ರೆ ಅಂದ್ರೆ ಅದಕ್ಕೊಂದು ಸುದ್ದಿ ಮಾಡ್ತೀರಾ. ಏನೋ ಹೋಗ್ತಾರ್ರಿ, ಕೆಲಸ ಇರುತ್ತೆ ಹೋಗ್ತಾರೆ. ಈಗ ನಾವು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ನಾವು ಒಂದು 5 ಜನ ಮಂತ್ರಿಗಳು ಊಟಕ್ಕೆ ಸೇರಿದ್ದು. ಊಟ ಮಾಡೋದು ತಪ್ಪ? ಹೌದು, ರಾಜಕೀಯನೂ ಮಾತಾಡಿರ್ತೀವಿ. ಸರ್ಕಾರದಲ್ಲಿ ಮಂತ್ರಿಗಳಿದ್ದೀವಿ, ನಮ್ಮ ಇಲಾಖೆಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ. ಹಣಕಾಸಿನ ವಿಚಾರದ್ದು ಅಲಾಟ್ಮೆಂಟ್ಗಳು, ಫಂಡಿಂಗು, ಅದರದ್ದೆಲ್ಲ ಮಾತಾಡ್ತೀವಿ. ಏನು ಮಾತಾಡಬಾರ್ದಾ ನಾವು? ಯಾಕೆ ಇಷ್ಟೊಂದು ನಿಮಗಳಿಗೆ ಆಸಕ್ತಿ ಇದೆಯಾ ಗೊತ್ತಿಲ್ಲ ನನಗೆ. ನಾನು ನೆನ್ನೆನೂ ಹೇಳಿದ್ದೀನಿ, ಯಾರಾದರೂ ಹೈಕಮಾಂಡ್, ನಮ್ಮಲ್ಲಿ ಹೈಕಮಾಂಡ್ನಲ್ಲಿ ತೀರ್ಮಾನಗಳಾಗೋದು ನಿಮಗೆಲ್ಲ ಗೊತ್ತಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಬಿಟ್ಟು ಏನೂ ಆಗೋದಿಲ್ಲ. ಹೈಕಮಾಂಡ್ನವರು ಯಾರೂ ಕೂಡ ಇಲ್ಲಿವರೆಗೂ ಏನೋ ಲೀಡರ್ಶಿಪ್ ಬದಲಾವಣೆ ಆಗುತ್ತೆ ಅಥವಾ ರಿಷಫಲ್ ಆಗುತ್ತೆ ಯಾರಾದರೂ ಹೇಳಿದಾರಾ? ಇವ್ರು ನಾವೇ ಹೇಳ್ಕೊಂಡು ಒಬ್ಬರೇ ಹೇಳಿದಾಗ ಇನ್ನೊಬ್ಬರು ನೀವು ಹೋಗಿ ಕೇಳ್ತೀರಾ, ಅವರೊಂದು ಹೇಳ್ತಾರೆ. ಅವ್ರನ್ನ ನೋಡಿ ಕೇಳಿದ್ರಲ್ಲ, ಹಾಗೆ ಕೇಳ್ತೀರಾ? ಮುಂದಿನ ಅವಧಿಗೂ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಹೇಳಿದಾರಲ್ಲ. ನಾನು ಕೂಡ ಕ್ಲಾರಿಫೈ ಮಾಡಿದೆ. ನೋಡಪ್ಪ, ನಾವು CLP ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳನ್ನು ಆರಿಸುವಂಥ ಸಂದರ್ಭದಲ್ಲಿ ನಮ್ಮ AICCಯಿಂದ ಅಬ್ಸರ್ವರ್ಸ್ ಬಂದಿದ್ದರು. ಅವ್ರ ಮುಂದೆ ನಡೆದಿದ್ದು ಅವತ್ತೇನು 2.5 ವರ್ಷ ಅಂತ ಹೇಳಿರಲಿಲ್ಲ. ಅವತ್ತು ಮುಖ್ಯಮಂತ್ರಿ ನಾವೆಲ್ಲ ಆಯ್ಕೆ ಮಾಡೋದು, ಮುಖ್ಯಮಂತ್ರಿಗಳು ಇದ್ದಾರೆ. ಮಧ್ಯದಲ್ಲಿ ಬದಲಾಯಿಸ್ತಾರೆ, ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿರೋದು, ನಮ್ಮ ಹೈಕಮಾಂಡ್ನವರಿಗೆ. ನಾವ್ಯಾರ ಆ ಕೆಲಸ ಮಾಡೋಕ್ಕೋ ನಾವು ಬದಲಾಯಿಸೋಕ್ಕಾಗತ್ತಾ? ಯಾರು ಆ ರೀತಿ ಆ ಸಂದರ್ಭ ಬಂದರೆ ಅವ್ರು ಮಾಡ್ತಾರೆ. ಅದು ಸಂದರ್ಭ ಬಂದಾಗ ಹಿಂದೆಲ್ಲ ಮಾಡಿಲ್ವಾ? ಬಂಗಾರಪ್ಪನವ್ರನ್ನ ಬದಲಾಯಿಸಿದ್ರು, ವೀರಪ್ಪ ಮೊಯ್ಲಿಯವರು. ಆ ಸಂದರ್ಭ ಬಂದಾಗ ಮಾಡ್ತಾರೆ. ನನಗೇನು ಆ ರೀತಿ ಅನ್ನಿಸ್ತಾ ಇಲ್ಲ.